ಎಐ ತಂತ್ರಜ್ಞಾನ ಆಧಾರಿತ 50 ಇಂಟರಾಕ್ಟಿವ್ ಬೋರ್ಡ್ ವಿತರಣೆ. ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದ ಶ್ರೀ ಬಿಜಿ ಬಲ್ಲದ ಮತ್ತು ಸಮಾಜ ಸೇವಾ ಸಂಸ್ಥೆ ವತಿಯಿಂದ 50 ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ 4ನೇ ಕಂತಿನ ಉಚಿತವಾಗಿ 50 ಎಐ ತಂತ್ರಜ್ಞಾನ ಆಧಾರಿತ ಇಂಟರಾಕ್ಟಿವ್ ಬೋರ್ಡ್ ವಿತರಣಾ ಸಮಾರಂಭವನ್ನು ಗಣ್ಯರಿಂದ ದೀಪ ಪ್ರಜ್ವಲ್ ಹಾಗೂ ಫೋಟೋ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಗಮಿಸಿದ ಗಣ್ಯರಿಗೆ ಬಿಜಿ ಬೆಲ್ಲದ್ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷರ ವತಿಯಿಂದ ಸತ್ಕಾರವನ್ನ ಮಾಡಲಾಯಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಮಹೇಶ್ ಬೆಲ್ಲದ್ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತಂತ್ರಜ್ಞಾನ ಎಐ ಆಧಾರಿತ ಶಿಕ್ಷಣ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗಬೇಕು ಎಂಬ ಉದ್ದೇಶದಿಂದ ಬಿಜಿ ಬೆಲ್ಲದ ಮತ್ತು ಸಮಾಜ ಸೇವಾ ಸಂಸ್ಥೆಯಿಂದ 50 ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಎಐ ಆಧಾರಿತ ಇಂಟರಾಕ್ಟಿವ್ ಬೋರ್ಡ್ ವಿತರಣೆ ಮಾಡಲಾಗುತ್ತಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಜಗತ್ತಿಗೆ ಮಾದರಿಯಾಗಬೇಕು. ಗ್ರಾಮೀಣ ಭಾಗದಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಹೊಸ ತಂತ್ರಜ್ಞಾನಗಳನ್ನು ಅರಿತುಕೊಳ್ಳಲು ಎಂದು ಹೇಳಿದ್ದಾರೆ. ಚಿಕ್ಕೋಡಿಯ ಖ್ಯಾತ ವೈದ್ಯರಾದ ಶ್ರೀಧರ ಕುಲಕರ್ಣಿಯವರು ಸುರೇಶ್ ಬೆಲ್ಲದ ನಮ್ಮ ಆತ್ಮೀಯ ಸ್ನೇಹಿತ. ಬೆಂಗಳೂರಿನಲ್ಲಿ ತಮ್ಮ ಸ್ವಂತ ಬಿಸಿನೆಸ್ ಆರಂಭ ಮಾಡಿ ಉನ್ನತ ಮಟ್ಟಕ್ಕೆ ಬೆಳೆದು ತಮ್ಮ ಸ್ವಗ್ರಾಮಕ್ಕೆ ಬಂದು ಗ್ರಾಮೀಣ ಹಾಗೂ ಬಡವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಗುಣಮಟ್ಟದ ಕಲಿಕೆ, ತಂತ್ರಜ್ಞಾನದ ಬಗ್ಗೆ ಒಲವನ್ನ ನೀಡಿದ್ದಾರೆ. ಶಿಕ್ಷಣ ರಂಗದಲ್ಲಿ ಕ್ರಾಂತಿ ಮಾಡಿದರೆ ಬೆಲ್ಲದ ಅವರು 50 ಶಾಲೆಗಳನ್ನು ದತ್ತು ಪಡೆದು ಅವುಗಳ ಡಿಜಿಟಲ್ ಕಲಿಕೆಗೆ ಉತ್ತೇಜನ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನ ರೂಪಿಸಲು ನೆರವಾಗಿದ್ದಾರೆ. ಈ ದೂರದೃಷ್ಟಿತ್ವದ ಕಾರ್ಯದಿಂದಾಗಿ ಸಾವಿರಾರು ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನ ಪಡೆದು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಪ್ರಜೆಗಳಾಗಿದ್ದಾರೆ. ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಮಾತನಾಡಿ, ಬೋರ್ಡ್ಗಳು ಕೇವಲ ಬೋಧನಾ ವಿಧಾನವನ್ನ ಸುಧಾರಿಸುವುದಲ್ಲದೆ ಮಕ್ಕಳಿಗೆ ಹೊಸ ವಿಷಯಗಳನ್ನು ಕಲಿಯಲು ಪ್ರೇರಣೆಯನ್ನ ನೀಡುತ್ತವೆ. ಬೆಲ್ಲದ ಕುಟುಂಬವು ಶಿಕ್ಷಣ ಕ್ಷೇತ್ರದಲ್ಲಿ ತೋರಿದ ಕಾಳಜಿ ಮತ್ತು ಕೊಡುಗೆಯು ಸಮಾಜಕ್ಕೆ ಮಾದರಿಯಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲಗೊಳಿಸುವಲ್ಲಿ ಒಂದು ಅವಕಾಶ. ಪ್ರತಿ ವರ್ಷ ಗ್ರಾಮೀಣ ಶಾಲೆಗಳಿಗೆ ಸ್ಮಾರ್ಟ್ ಬೋರ್ಡ್ ವಿತರಣೆ ಮಾಡುತ್ತಿದ್ದೀರಾ. ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂಬ ಉದ್ದೇಶದಿಂದ ಎಐ ತಂತ್ರಜ್ಞಾನ ಆಧಾರಿತ ಇಂಟರಾಕ್ಟಿವ್ ಬೋರ್ಡ್ ನೀಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸ್ವಾತಿ ಜಿ ವೈದ್ಯ, ಮುಖ್ಯ ವೈದ್ಯಾಧಿಕಾರಿಗಳು, ಕರ್ನಾಟಕ ಆರೋಗ್ಯಧಾಮ, ಘಟಪ್ರಭಾ ಪ್ರಕಾಶ್ ಬೆಲ್ಲದ್, ಸುರೇಶ್ ಬೆಲ್ಲದ್, ರಮೇಶ್ ಮೂಡಲ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಿಬಿ ಹಿರೇಮಠ್, ಗೋಕಾಕ್ ಶಿಕ್ಷಣಾಧಿಕಾರಿಗಳಾದ ಜಿಬಿ ಬಳೆಗಾರ್, ರಾಯಬಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಬಸವರಾಜಪ್ಪ, ಚಿಕ್ಕೋಡಿ ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, ಅದನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಆರ್ ಮುಂಜಿ, ಚಿಕ್ಕೋಡಿ ಖ್ಯಾತ ಹೃದಯ ರೋಗ ತಜ್ಞರು ಡಾಕ್ಟರ್ ಶ್ರೀಧರ್ ಕುಲಕರ್ಣಿ, ಓಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ಮಹೇಂದ್ರ ಕೆಆರ್, ಅಶೋಕ್ ಬುರ್ಲಿ, ಶಿವು ಹಂಜಿ, ಗೋಪಾಲ ಪತ್ತಾರ್ ಹಾಗೂ 50 ಶಾಲೆ ಮುಖ್ಯೋಪಾಧ್ಯಾಯರು, ಸಂಸ್ಥೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಚಿಕ್ಕೋಡಿ. ಸುಂದರವಾದ ಕಾರ್ಯಕ್ರಮ ಆಯಿತು. ಪ್ರತಿ ವರ್ಷನೂ ಈಗ 4ನೇ ಕಂತವಾಗಿ ಮಹೇಶ್ ಕೊಡ್ತಾ ಇದ್ದಾರೆ. ಏನಪ್ಪ ಯಾಕೆ ಕೊಡ್ತಾ ಇದ್ದಾರೆ? ಒಂದು ವಿಶೇಷ ಅಂದರೆ ಗ್ರಾಮೀಣದಲ್ಲಿನೂ ಸಹಿತ ಮಕ್ಕಳು ಸಿಟಿ ಲೆವೆಲ್ಗೆ ವಿದ್ಯಾಭ್ಯಾಸ ಸಿಗಲಿ ಅಂತ ಹೇಳಿ ಅವ್ರಿಗೆ ಮೂಲ ಉದ್ದೇಶ. ಇಲ್ಲಿ ನಾ ಕೇಳಿ, ಯಾಕಂದ್ರೆ ನಮ್ಗೆ ಅವ್ರ ಹಳೆಗಳು ಆಗ್ತಾರೆ, ಅವ್ರ ಎಲ್ಲರೂ ನಮ್ಮ ಮಾಮ, ಅವ್ರ ಮಾಮ. ನಾ ಕೇಳಿ ಈ ಕಬ್ಬೂರು ಅಂತ ಇದ್ರಾಗ CBSE ಸ್ಕೂಲ್ ತೆಗೆದಿರಿ, ಇಲ್ಲಿ ನಡೀತೈತೇನ ಅಂತ ಕೇಳಿ ಅವ್ರಿಗೆ. ಅವರಾದ್ರು ಒಟ್ಟು ಮಾಮ ತೆಗಿನು, ಇಲ್ಲಿ ಮಕ್ಕಳಿಗೂ CBSE ಶಿಕ್ಷಣ ಸಿಗಬೇಕಲ್ಲ, ಸಿಗಬೇಕು ಅಂದ್ರೆ ತೆಗಿಬೇಕು. ನಾನು ನಮ್ಮ ಊರಾಗ ನಾವು ಅಥಣಿ ಒಳಗೂ ನಮ್ಮದು ವಿದ್ಯಾವರ್ಧಕ ಸಂಸ್ಥೆ ಕಟ್ಟಿದ್ದೀವಿ. 37 ವರ್ಷ ನಾವು ನಮ್ಮ ಡೈರೆಕ್ಟರ್ ಬಂದಿದ್ದೀವಿ. ನಮ್ಮಲ್ಲೇನ ನಾವು ಹುಡುಗರು ಫೀ ಕೊಡಂಗಿಲ್ಲ ಪಾಲಕರ. ಮತ್ತು ನಿಮ್ಮಲ್ಲಿ ಇಲ್ಲಿ ಹಳ್ಳ್ಯಾಗ ಹೆಂಗೆ CBSEಗೆ ಫೀ ಕೊಡ್ತಾರೋ ಅಂತ ಕೇಳಿದೆ. ಅವಾಗ ಮಹೇಶ್ ಮಾಮ, ನಮ್ಮ ಪ್ರಕಾಶ್ ಮಾಮ ಅದು ಇಲ್ಲಿದೊಂದು ಸೇವಾ ಕರೆ ಮಾಡ್ತೀವಿ ಅಂತ ಹೇಳಿ ಇಂಥ ಒಳ್ಳೆಯ ಸ್ಕೂಲ್ ಕ್ಯಾಂಪಸ್, ಬಿಲ್ಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಒದಗಿಸಿದ ನೋಡಿದ್ರೆ ಅವ್ರ ನನಗನ್ನಿಸ್ತೈತಿ ಫೀ ಇದೇನಾಗಕ್ಕೆ ಸಾಧ್ಯ ಇಲ್ಲ. ಯಾವ ಕೈಲೇನ ಇದೆಲ್ಲ ಅವ್ರ ಟೀಚರ್ಸ್ ಪಗಾರ ಕೊಟ್ಟು ನಡೆಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾರೆ. ಸಮಾರಂಭ 2026 ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ
ಡಾಕ್ಟರ್ ಸ್ವಾತಿ ವೈದ್ಯ ಎಂಬ ಆ ಮಕ್ಕಳಿಗೆ ಹಾಲು ಬೇಕಾದಂತಹ ಆಹಾರ ಧಾನ್ಯವನ್ನು ಕೊಟ್ಟು ಸಲುಹಿದ ಒಂದು ಬಹುಶಃ ಅಂಗನವಾಡಿಗಿಂತ ಮೊದಲ ಒಂದು ಕಾನ್ಸೆಪ್ಟ್ ಯಾರ್ದಿತ್ತಂದ್ರೆ ನಮ್ಮ KHI ಸಂಸ್ಥೆಯವ್ರದ್ದು ಅಂತ ಹೇಳಕ ಭಾಳ ಹೆಮ್ಮೆ ಅನಿಸ್ತೈತೆ ನನಗೆ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಹಳ್ಳಿ ಒಳಗೆ ದುಡ್ಯಾಕೆ ಹೋಗ್ತಿದ್ರು, ಕಸಕ್ಕೆ ಹೋಗೋರೆಲ್ಲ ಮಕ್ಕಳನ್ನ ಅಲ್ಲಿ ಬಿಟ್ಟು ಹೋಗ್ತಿದ್ರು. ಅದಕ್ಕೆ ನಾನು ಸೂಟಿ ಒಳಗೆ ಏಪ್ರಿಲ್ ಮೇ ಆಗ ನಾನು ಟೀಚರ್ ಇದ್ದಾಗ 2 ತಿಂಗಳು ರಜೆ ಸಿಗ್ತಿತ್ತು. ಆ ರಜಾವಧಿ ಒಳಗೆ ಹೊಸಟಿ ಹೋದಾಗ ನೋಡಿದ್ದು ಭಾಳ ಖುಷಿ ಅನಿಸ್ತು. ಅದ್ರ ಜೊತೆಗೆ ಮಹಾನ್ ದಾನಿಗಳು ಮತ್ತೋರ್ವರು ಅಂತಂದ್ರೆ ನಮ್ಮ ಕುಲಕರ್ಣಿ ಸರ್ ಅವರು BK ಕಾಲೇಜ್ ನೋಡ್ರಿ, ಇವತ್ತು ಅಳು ಮಕ್ಕಳ ಕೈಯಾಗ ನಾವು 10 ರೂಪಾಯಿ ಕೊಡಕ್ಕೆ ಲೆಕ್ಕ ಹಾಕ್ತೀವಿ. ನಾನು ಭಾಳ ಸರಿ ಹೇಳ್ಕೊತೀನಿ ಇದನ್ನು. ಮನ್ಯಾಗ ನಾವು ಹೆಣ್ಮಕ್ಳಿಗೆ ಸಂತಿಗೆ ಅಂತ ಹೇಳಿ ಒಂದು 100 ರೂಪಾಯಿ ಕೊಟ್ಟಿರ್ತೀವಿ, 10 ಸರಿ ಲೆಕ್ಕ ಕೇಳ್ತೀವಿ. ಅದ ನೀನು 100 ರೂಪಾಯಿ ಕೊಟ್ಟಿಲ್ಲ, ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಉಳ್ದೈತಿ, ಹೌದು ಮಕ್ಳು ಬೇಡ್ತಿರ್ತಾವ, ಎದಕ್ಕೆ ಬೇಕು ನಿನಗೆ, ಹೌದ್ರಿ. ಇಂತಹ ಸನ್ನಿವೇಶದೊಳಗೆ ಹೌದ್ರಿ ಇಂತಹ ಮಹಾನ್ ದಾನಿಗಳು. ಮತ್ತು ಬೆಲ್ಲದವ್ರು ಅಂತಂದು ಹೇಳಂಗೇ ಇಲ್ಲ, ಹೆಸರನ್ನ ಹಂಗೆ ಬೆಲ್ಲದ ಕುಟುಂಬ ಅಂತಂದ್ರೆ ಬೆಲ್ಲ ಅನ್ಕೂಲೆ ಬಾಯಾಗ ನೀರು ಬಂದಿರ್ಬೇಕು ಎಲ್ಲರಿಗೂ, ಹೌದಾ. ಅಂತ ಒಂದು ಬಾಯಾಗ ನೀರು ತರಿಸುವಂತಹ ಕುಟುಂಬದವರು ಇವತ್ತು ನಮ್ಮ ಮಕ್ಕಳ ಮನಸ್ಸಿಗೆ, ನಮ್ಮ ಮಕ್ಕಳನ್ನ ಸಮಾಜಕ್ಕೆ ಏನೊಂದು ಕೊಡುಗೆಯಾಗಿ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಇಲಾಖೆ ಮಾಡಲಾದ ಕೆಲಸ ನಮ್ಮ ಬೆಲ್ಲದ ಸಂಸ್ಥೆ 4 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಇಲಾಖೆಯಿಂದ ಮತ್ತು ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಇದು ನೋಡಿ ಮುಂಚೆ 4ನೇ ಬಾರಿ ಕೊಡ್ತಾ ಇರೋದು. ಇದು ಈ ಸಾರಿ ಕೊಡ್ತಾ ಇರೋದು AI ಇಂಟ್ರಾಕ್ಟಿವ್ ಸಾಫ್ಟ್ವೇರ್ ಆ್ಯಡೆಡ್ ಇನ್ ದ ಹಾರ್ಡ್ವೇರು ಸಪೋರ್ಟ್ ಮಾಡಬೇಕು, ಸಾಫ್ಟ್ವೇರನ್ನು ಸಪೋರ್ಟ್ ಮಾಡಬೇಕು. ಅಂದರೆ AI ಸಾಫ್ಟ್ವೇರನ್ನು ಹುಡುಗರಿಗೆ ಮಕ್ಕಳಿಗೆ ಅದು ಪರಿಣಾಮ ಬೀರುತ್ತೆ. ಯಾಕಂದರೆ ಈ ಮುಂದಿನ ತಂತ್ರಜ್ಞಾನ AI ಮೇಲೇ ಇರುತ್ತೆ. ಯಾವುದೇ ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದಿನ ದಿನಮಾನಗಳಲ್ಲಿ AI ಆಧಾರಿತ ಶಿಕ್ಷಣನೇ ಹೋಗುತ್ತೆ. ಅದಕ್ಕೆ ನಮ್ಮ ಮಕ್ಕಳನ್ನ ಈಗಿಂತಲೇ ಅದಕ್ಕೆ ರೆಡಿ ಮಾಡೋ ಸಲುವಾಗಿ ಈಗ 4 ತಿಂಗಳಿಂದ ನಮ್ಮ ಕಂಪ್ನಿ ಒಳಗೇ AI ಸಾಫ್ಟ್ವೇರ್ ಡೆವಲಪ್ಮೆಂಟ್ ನಡೆದಿದೆ. ಬಟ್ ಇದು ಬೇಸಿಕ್ ಇದೆ, ನಾವು ಕೊಡ್ತಾ ಇರೋದು ಬೇಸಿಕ್ AI ಸಾಫ್ಟ್ವೇರ್. ಬಟ್ ಇನ್ನು 2 ವರ್ಷ ಒಳಗಡೆ ನಮ್ಮ ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಪರಿಪೂರ್ಣವಾದ ಸಾಫ್ಟ್ವೇರನ್ನು ಇನ್ನು 2 ವರ್ಷ ಒಳಗಡೆ ನಾವು ಇನ್ನೂ ಹಳೆಯ ಕೊಟ್ಟಿರೋದಕ್ಕೂ ನಾವು ಲೋಡ್ ಮಾಡ್ಬೋದು. ಅದನ್ನೆಲ್ಲ ಸಾಫ್ಟ್ವೇರ್ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇನ್ನು 2 ವರ್ಷ ಒಳಗೆ ಪರಿಪೂರ್ಣ ಸಾಫ್ಟ್ವೇರ್ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಳ್ಳಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಸರ್, ಏನು ಉದ್ದೇಶ? ಹಳ್ಳಿ ಅಂದರೆ ನನ್ನ ಕರ್ಮಭೂಮಿ ಇದೆ ಕಬ್ಬೂರು ಗ್ರಾಮನೇ. ಅದಕ್ಕೆ ನಾನು ಈ ಕರ್ಮಭೂಮಿಗೆ ನಾವು ಬೆಂಗಳೂರು ಇರೋದು ಬೇರೆ, ಬಟ್ ನಮ್ಮ ಕರ್ಮಭೂಮಿಗೆ ನಾವು ಏನಾದರೂ ಸಪೋರ್ಟ್ ಮಾಡಲೇಬೇಕು. ಅದಕ್ಕೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಒಂದು ಧ್ಯೇಯ ಉದ್ದೇಶ ಗ್ರಾಮೀಣ ಹಳ್ಳಿ ವಿಚಾರಗಳ ಜಾಗತೀಕರಣ. ನಮ್ಮ ವಿದ್ಯಾರ್ಥಿಗಳು ಹಳ್ಳಿ ವಿದ್ಯಾರ್ಥಿಗಳು ಜಗತ್ತಿಗೆ ಪ್ರಸ್ತುತಪಡಿಸಬೇಕು, ತಮ್ಮ ಜ್ಞಾನವನ್ನು ಜಗತ್ತಿಗೆ ಪ್ರಸ್ತುತಪಡಬೇಕು. ಅದೇ ನಮ್ಮ ಉದ್ದೇಶ. ಓಕೆ ಸರ್, ಧನ್ಯವಾದ. ಕಾರ್ಪೊರೇಟ್ ಒಂದು ಸಿಸ್ಟಮಲ್ಲಿ ಕೆಲಸ ಮಾಡಿ ಬರೀ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅಲ್ಲ, ಅದನ್ನು ಅವ್ರು ಬೇರೆ ಎಲ್ಲಿಯಾದ್ರೂ ಮಾಡ್ಬೋದಾಗಿತ್ತು. ಬಟ್ ತಮ್ಮ ಸ್ವಂತ ಹಳ್ಳಿಯಲ್ಲಿ ಬಂದು ಒಂದು ಶಿಕ್ಷಣ ಮಾಧ್ಯಮದಲ್ಲಿ ಜನರಿಗೆ ಮತ್ತು ನಮ್ಮ ಸೊಸೈಟಿಗೆ ಮದತ್ ಆಗಬೇಕಂತ ಒಂದು ವಿಚಾರ ಮಾಡಿ ಈ ಭಾಗಕ್ಕೆ ಅವ್ರು ಬಂದು ಇದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಭಾಳ ಒಂದು ನಮ್ಗೆ ಉಪಯೋಗ ಆದಂಥ ಹೆಮ್ಮೆ ಆದಂಥ ವಿಷಯವನ್ನು ಮಹೇಶ್ ಅವರು ಮಾಡಿದ್ದಾರೆ. ಅದರ ಬಗ್ಗೆ ತುಂಬ ಧನ್ಯವಾದಗಳು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅನುಕೂಲ ಆಗ್ತಾ ಇದೆ, ಭಾಳ ಅನುಕೂಲ ಆಗ್ತಾ ಇದೆ. ಮತ್ತೇನಾಗ್ತದೆ, ಈಗ ಬರೀ ಸಾಫ್ಟ್ವೇರ್ ಅಷ್ಟೇ ಅಲ್ಲ, ಆಗಲೇ ನಾವು ಮಾತಾಡಿದ್ದೀವಿ, ಬರೀ ಸಾಫ್ಟ್ವೇರ್ ಅಷ್ಟೇ ಅಲ್ಲ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರ ಬಗ್ಗೆನೂ ಅದ್ರ ಬಗ್ಗೆ ಮಕ್ಕಳಿಗೆಲ್ಲ ಅವೇರ್ನೆಸ್ ಆಗಬೇಕು ಅಂಥೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರಾಕ್ಟಿವ್ ಬೋರ್ಡ್ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರ ಸ್ವಂತ ಫ್ಯಾಕ್ಟ್ರಿಯಲ್ಲಿ ಒಂದು ರಗ್ಗೆಡ್ ಅಂದರೆ ಏನು, ಹಳ್ಳಿಯಲ್ಲಿ ಯಾವ ಮಕ್ಕಳು ಎಷ್ಟು ಬೇಕಾದಷ್ಟು ಕೆಲಸ ಮಾಡಿದ್ರು ಆ ಬೋರ್ಡ್ಗೆ ಎಂಥದ್ದು ಡ್ಯಾಮೇಜ್ ಆಗಲಾರ್ದು ಅಂಥ ಬೋರ್ಡನ್ನು ತಯಾರು ಮಾಡಿ ಇಂಥ ಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗೆ ಕೊಟ್ಟಿದ್ದಾರೆ. ಅದನ್ನು ಒಂದು ದೂರಾಲೋಚನೆ ಅವರು, ಅಂದರೆ ಪ್ರತಿಯೊಂದು ಮಗು ಪ್ರತಿಯೊಂದು ಸ್ಟೂಡೆಂಟ್ ನಮ್ಮ ಹಳ್ಳಿ ಜನರು ಏನಿದ್ದಾರಲ್ಲ ಅವರೆಲ್ಲ ಕಲಿಬೇಕು. ಮತ್ತು ಅದ್ರ ಬಗ್ಗೆ ಒಂದು ಅಂಜಿಕೆ ಇರಬಾರ್ದು. ಒಂದು ಡಿಜಿಟಲ್ ಏನು ಕಲಿಬೇಕಾದ್ರೆ ಅದ್ರ ಬಗ್ಗೆ ಅಂಜಿಕೆ ಇರಬಾರ್ದು. ಹೊರತಾಗಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದುಬಿಡ್ತದೆ, ನಾ ಇಷ್ಟೇ ಅಲ್ಲಪ್ಪ, ಇದಕ್ಕಿಂತ ಹೆಚ್ಚಿಗೆ ನಾನು ಏನಾರು ಮಾಡ್ಬೋದು ಅಂತ ಅದನ್ನೆಲ್ಲ ಮಾಡಿ. ತುಂಬ ಧನ್ಯವಾದ. ಟ್ರೈನರ್ಸ್ ಹೇಳಿದೆ AI ಆಧಾರಿತ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಟ್ರೈನಿಂಗ್ ಮಾಡಿ, ಯಾಕಂದರೆ ಹೊಸದದು ಅವ್ರ ಟೀಚರ್ಸ್ಗೆ ಅರ್ಥ ಆಗಬೇಕು. ಅದಕ್ಕೆ ನಿನ್ನೆ 10:30ಯಿಂದ 4 ಗಂಟೆವರೆಗೆ ಟ್ರೈನಿಂಗ್ ಪ್ರೋಗ್ರಾಮ್ ಆಯಿತು ಎಲ್ಲ ಶಿಕ್ಷಕ ವೃಂದಕ್ಕೆ. ಅದು AI ಆಧಾರಿತನೇ ತುಂಬ ಚೆನ್ನಾಗಿ ಶಿಕ್ಷಕರು ಇಲ್ಲಿದ್ದೀರ, ಭಾಳ ಸಂತೋಷಪಟ್ಟರು ಅವರು ನೋಡಿ. ಆ ಸಾಫ್ಟ್ವೇರ್ ನೋಡಿ ತುಂಬ ಸಂತೋಷಪಟ್ಟರು. ಅಯ್ಯೋ ಹಿಂಗೂ ಇದೆಯಾ ಅಂತ ಕ್ವಶನ್ ಅವರಿಗೆ ಭಾಳ ಅದ್ಭುತ ಆಯ್ತದು ಆ ಸಾಫ್ಟ್ವೇರ್ ನೋಡಿ. ಅದಕ್ಕೆ ಎಲ್ಲವೂ
ಸುಸೂತ್ರವಾಗಿ ಮಕ್ಕಳನ್ನು ನೋಡಿ, ನಾವು ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಬಹಳ ಮಹತ್ವದ್ದಿದೆ. ಇವತ್ತಿನ ಈ ಕಾಂಪಿಟೇಷನ್ ಯುಗದೊಳಗಡೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಒಂದು ಹೆಜ್ಜೆ ಮುಂದೆ ಹೋಗಬೇಕು. ನಮ್ಮ ಈ ಬೆಂಗಳೂರು ಅಥವಾ ಪುಣೆ ಮುಂಬೈ ಎಲ್ಲ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಆ ಮಕ್ಕಳು ತಯಾರಿ ಮಾಡೋದು ನಿಮ್ಮ ಕೈಯಲ್ಲಿ ಹೋಗಿದೆ, ಈ ಶಿಕ್ಷಕ ವೃಂದಕ್ಕೇ ಇದೆ ಅದು. ಈಗ ನಾನು ನೋಡ್ತಾ ಇದ್ದೀನಿ, ಕಬ್ಬೂರು ಗ್ರಾಮಕ್ಕೆ ಬಂದಾಗ ಒಂದು 7-8 ಶಾಲೆ ವಿಸಿಟ್ ಕೊಡ್ತಾ ಇದ್ದೀನಿ. ಎವ್ರಿ ಟೈಮ್ ವಿಸಿಟ್ ಇದ್ದಾಗ ನಾನು ಒಂದು 7-8 ಕನ್ನಡ ಮಾಧ್ಯಮ ಶಾಲೆಗಳಿಗೆ, ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಇಟ್ ಈಸ್ ಮೈ ಡ್ಯೂಟಿ. ಆ ಡ್ಯೂಟಿ ಒಳಗೆ ಇನ್ವಾಲ್ವ್ ಆಗಿದೆ. ಆ ಶಿಕ್ಷಕರು ಒಂದು ನೋಡಿದರೆ ಐ ಆಮ್ ವೆರಿ ಭಾಳ ಶಿಕ್ಷಕರು ತುಂಬ ಚೆನ್ನಾಗಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರು ತುಂಬ ಚೆನ್ನಾಗಿದ್ದಾರೆ, ಭಾಳ ಅವರಲ್ಲಿ ಜ್ಞಾನ ಇದೆ. ಬಟ್ ಗೌರ್ಮೆಂಟ್ ಈಸ್ ಆಲ್ಸೋ ಸಪೋರ್ಟಿಂಗ್ ಆ್ಯಂಡ್ ಅಧಿಕಾರಿಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ನಿಮ್ಮ ಶಿಕ್ಷಕ ಏನಿದ್ದೀರಲ್ಲ ಇಲ್ಲೆಲ್ಲ, ನಿಮ್ಮ ಜವಾಬ್ದಾರಿ ತುಂಬ ಇದೆ. ಈ ಬೋರ್ಡ್ಗಳನ್ನು ಒಂದು ಇಟ್ ಈಸ್ ಎ ಟೂಲ್, ಬೋರ್ಡ್ ಈಸ್ ಎ ಟೂಲ್. ಅದು ಯಾಕಂದರೆ ಶಿಕ್ಷಕರನ್ನ ಚೇಂಜ್ ಮಾಡಲಿಕ್ಕಾಗಲ್ಲ, ಅದು ನಿರಂತರ ಶಿಕ್ಷಕರು ಬೇಕೇ ಬೇಕು. ಬಟ್ ಇಟ್ ಈಸ್ ಎ ಟೂಲ್. ಆ ಟೂಲನ್ನು ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಿಕೊಂಡು ಮುಂದಿನ ಯುಗಕ್ಕೆ, ಮುಂದಿನ ಪೀಳಿಗೆಗೆ ನಾವು ದಾರಿದೀಪವಾಗೋಣ. ಅದು ನಮ್ಮ ಈ BGBL ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆಯಿಂದ ಇನ್ನು ಮುಂದೆ ಏನಾದರೂ ಟೆಕ್ನಾಲಜಿ ಬಂದರೆ, ಇವತ್ತಿನ ನಾವು ನೋಡಿ ಶಿಕ್ಷಣಕ್ಕೆ ಏನಾದರೂ ಬೇಕಾದರೆ ನಮ್ಮಲ್ಲಿ ಒಂದು ಹೆಮ್ಮೆಯಿಂದ ಹೇಳ್ಬಾರ್ದು, ಇಲ್ಲಿ 1030 ಜನ ಇಂಜಿನಿಯರ್ಸ್ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಹೆಮ್ಮೆಯಿಂದ ಹೇಳ್ಬೋದು ನೋಡಿ, 1030 ಜನರನ್ನು ಮೇಂಟೈನ್ ಮಾಡೋದು ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆಂದರೆ ಜ್ಞಾನ ಮಂದಿನ ಹಿಡ್ಕೊಳ್ಬೇಕಾದ್ರೆ ಭಾಳ ಕಷ್ಟ ಇದೆ. ಅಜ್ಞಾನ ಮಂದಿನ ಹಿಡ್ಕೊಬೋದು ನೀವು, ಆ ಜ್ಞಾನ ಮಂದಿನ ಹಿಡ್ಕೊಳ್ಬೇಕಾದ್ರೆ ಭಾಳ ಕಷ್ಟದಾಯಕ ಅದು. ಆ ಜ್ಞಾನ ಮಂದಿನ ಹಿಡ್ಕೊಳ್ಬೇಕಾದ್ರೆ ರೀ ಭಾಳ ಕಷ್ಟ ಇದೆ. ಯಾಕಂದರೆ ಅವರು ವಿಚಾರಗಳು ಬೇರೆ ಬೇರೆ ಇರುತ್ತೆ. ಆ ವಿಚಾರಗಳನ್ನ ಹಿಡ್ಕೋಬೇಕು ನಾವು. ಆ ಜನರನ್ನ ಹಿಡ್ಕೊಂಡು 130 ಜನ ಹಿಡ್ಕೊಂಡು ಹೋಗ್ಬೇಕಾದ್ರೆ ಕಷ್ಟದಾಯಕ. ಆದ್ರೂ ನಾವು ಅದರೊಳಗೆ ಸಕ್ಸಸ್ ಆಗಿದ್ದೀವಿ. ಹೋದ ವಾರ ಒಂದು ಸಂತೋಷ ಸುದ್ದಿ ಹೇಳೋದಂದರೆ, ಆನ್ಲೈನ್ ಇನ್ಸ್ಟ್ರೂಮೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅದು ನಮ್ಮ ಕಂಪ್ನಿ ಒಂದು US ಕಂಪ್ನಿಯನ್ನು ಅಕ್ವೈರ್ ಮಾಡ್ಕೊಂಡಿದೆ. ಪರ್ಚೇಸ್, ನೀವು ಅಕ್ವೈರ್ ಅಂದರೆ ನಿಮ್ಮ ಭಾಷೆಯೊಳಗೆ ಪರ್ಚೇಸ್ ಮಾಡಿದ ಲೆಕ್ಕ. ಆ ಪರ್ಚೇಸ್ ಮಾಡಿದೆ, ಅಲ್ಲಿ 150 ಜನ ಬಿಳಿಯರು ವರ್ಕ್ ಮಾಡ್ತಾರೆ ನೋಡಿ. ಎಲ್ಲ ರಿವರ್ಸ್, ನಾವು ಅವರು ಬಂದು ಇಲ್ಲಿ ಇಂಡಿಯನ್ ಕಂಪ್ನಿ ಪರ್ಚೇಸ್ ಮಾಡ್ತಿದ್ರು, ಬಟ್ ನಾವು ಅವ್ರನ್ನ ಪರ್ಚೇಸ್ ಮಾಡಿದ್ವಿ. ಅದೇ ನೋಡಿ, ನಾವು 150 ಜನರನ್ನ ಅಲ್ಲಿ ಅಕ್ವೈರ್ಡ್ ಒಂದು ಕಂಪ್ನಿ ಲೆವೆಲ್ 3 ಅಂತ. ನಾವೇನು ಕೆಲಸ ಮಾಡ್ತೀವಿ ಅದು ಅದೇ ಕಂಪ್ನಿ ಸೇಮ್ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಸಿನರ್ಜಿ ಇಸ್ ಆಲ್ರೆಡಿ ದಿಸ್ ಒನ್ ಸೇಮ್. ದಟ್ ಈಸ್ ದ ರೀಸನ್ ವಿ ಅಕ್ವೈರ್ಡ್ ಒನ್ ಲೆವೆಲ್ 3 ಅಂತೇಳಿ ಒಂದು ಅಮೇರಿಕನ್ ಕಂಪ್ನಿ, ಅರಿಜೋನಾ ಬೇಸ್, ಫಿನಿಕ್ಸ್ ಅಂತ ಒಂದು ಸಿಟಿ ಒಳಗೆ. ಅಲ್ಲಿ ಒಂದು 3 ಬ್ರ್ಯಾಂಚನ್ನು ಈಗ ಮುಂದಿನ ತಿಂಗಳು ನಾನು ಅಮೇರಿಕಾಕ್ಕೆ ಹೋದಾಗ ಒಂದು 3 ಬ್ರ್ಯಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಒಂದು ನ್ಯೂಯಾರ್ಕ್ ಒಳಗಡೆ, ಒಂದು ಸಿಯಾಟಲ್ ಒಳಗಡೆ, ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಒಳಗಡೆ. ಇದು ಅರಿಜೋನಾ ಹೆಡ್ ಕ್ವಾರ್ಟರು. ಈ 3 ಬ್ರ್ಯಾಂಚನ್ನು ಅಲ್ಲಿ ನಾವು ಮುಂದಿನ ತಿಂಗಳು ಫೆಬ್ರವರಿ ಮುಂದಿನ ತಿಂಗಳು ಹೊರಟಿದ್ದೀವಿ. ನಾವೆಲ್ಲ ಡೈರೆಕ್ಟರ್ಸ್ ಹೊರಟಿದ್ದೀವಿ. ಅಲ್ಲಿ 3 ಬ್ರ್ಯಾಂಚ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ ನೋಡಿ ಅಮೇರಿಕಾದೊಳಗೆ. ಅದಕ್ಕೆ ನಮ್ಮ ಹುಡುಗರು ಇಲ್ಲಿ ಇಂಜಿನಿಯರ್ಸ್ ಹುಡುಗರು ರೆಡಿ ಆಗಬೇಕು ನನಗೆ, ಅದು ಭಾಳ ಮಹತ್ವದ್ದಿದೆ. ಇಲ್ಲಿ ನಾವು ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಗೋಗಟೆ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀವಿ, ಅಥವಾ ಇಲ್ಲಿ SDM ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀವಿ, ಅಥವಾ BV ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ದೀವಿ. ನಾವು ಬರ್ತಾ ಇದ್ವಿ. ಈಗೆಲ್ಲ ನಮ್ಮ HR ಟೀಮ್ ಬರ್ತಾ ಇದೆ. ಎಲ್ಲ ನಮ್ಮ ಹುಡುಗರು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಉತ್ತರ ಕರ್ನಾಟಕದ ಅಂದರೆ ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಎಲ್ಲ ನಮ್ಮ ನೋಡಿದರೆ ಔಟ್ ಆಫ್ 1030 ಒಳಗಡೆ ಒಂದು 500 ಮೇಲೆ 550 ಹುಡುಗರು ನಮ್ಮ ಉತ್ತರ ಕರ್ನಾಟಕದ ಈ ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ವಿದ್ಯಾರ್ಥಿಗಳೇ ಇದ್ದಾರೆ. ಅದೊಂದು ಖುಷಿ. ಈಗ ಮುಂದೆ ಇನ್ನೂ ಎಕ್ಸ್ಪ್ಯಾನ್ಷನ್ ತುಂಬ ಹೋಗ್ತಾ ಇದ್ದೀವಿ. ಯಾಕಂದರೆ ಎಕ್ಸ್ಪ್ಯಾನ್ಷನ್ ಎಲ್ಲ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ ಇದ್ದೀವಿ. ಥೈಲ್ಯಾಂಡ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಎಲ್ಲ ಬ್ರ್ಯಾಂಚ್ಗಳಿದ್ದಾವೆ ನಮ್ಮದು. ದುಬೈ ಇದೆ, ಸೌದಿ ಅರೇಬಿಯಾದಾಗಿದೆ. ಎಲ್ಲನೂ ನಮ್ಮ ಹುಡುಗರನ್ನೇ ರೆಡಿ ಮಾಡಿ ಒಬ್ಬೊಬ್ಬರನ್ನ ಬ್ರ್ಯಾಂಚ್ ಮ್ಯಾನೇಜರ್ ಮಾಡಿ ಕಳಿಸ್ತಾ ಇದ್ದೀವಿ ಇಲ್ಲೇ ಎಲ್ಲ. ಅದಕ್ಕೆ ಈ ಗ್ರಾಮೀಣ ಭಾಗದ ಈಗಿಂತ ನೋಡಿ ಅದು ಈ ಶಿಕ್ಷಣ, ಯಾಕಂದರೆ ಇವತ್ತಿನ ಹಳ್ಳಿ ವಿಚಾರಗಳ ಜಾಗತೀಕರಣ ನೋಡಿ. ಅದು ಇದು ಆ ಹಳ್ಳಿ ವಿಚಾರಗಳ ಜಾಗತೀಕರಣ ಅಂದರೆ ಇವತ್ತಿನ ರೆಡಿ ಆಗಬೇಕದು ಹುಡುಗರು. ಆ ವಿದ್ಯಾರ್ಥಿಗಳು ಜಗತ್ತನ್ನು ನೋಡಬೇಕು. ಈಗೆಲ್ಲ ತಾಲೂಕಾ, ಜಿಲ್ಲೆ, ಕರ್ನಾಟಕ ಔಟ್ಡೇಟೆಡ್ ನಾವು. ಇಟ್ ಈಸ್ ಆಲ್ ನಮ್ಮ ಹುಡುಗರು ಜಗತ್ತನ್ನು ನೋಡಬೇಕು, ಜಗತ್ತಿಗೆ ಹೋಗ್ಬೇಕು ನಮ್ಮ ಹುಡುಗರು.
ಅಂದ್ರೇ ಅದು ಒಂದು ಇದು. ನಾನು ನೋಡಿ ಗ್ರಾಮೀಣ ಭಾಗದಲ್ಲಿ ಬಂದವ್, ನಾನು ಇಷ್ಟೆಲ್ಲ ಇರಲಿಲ್ಲ ರೀ. ನಾವು ಇದ್ದಾಗೆಲ್ಲ ಬಾಡಿಗೆ ಮನೆ ಅವು ಅಲ್ಲಿ ಇಲ್ಲಿ ಈ ಮೇಲ್ಮುದ್ದಿ ಮನೆ ಅಂತ ಗೊತ್ತಲ್ಲ ನಿಮ್ಗೆ ಗೊತ್ತು, ಅವು ಅಂಥದ್ರೊಳಗೆಲ್ಲ ಕಲ್ತು ಬಂದವ್ರು ನಾವು. ಬಟ್ ಒಂದು ನಾವು ಆ್ಯಕ್ಚುಲಿ ಇಲ್ಲಿ ಶ್ರೀಧರ್ ಕುಲಕರ್ಣಿ ಅವರು ಇದ್ದಾರೆ, ನಾವು PUC ವರೆಗೆ ಜೀರೋನೇ ನಮ್ಮದು. PUC ವರೆಗೆ ಕರೆಕ್ಟ್ ಹೋಗಲ್ರಿ? ಹಾಂ, ನಾವು PUC ವರೆಗೆ ಜೀರೋನೇ ಇದ್ವಿ. ಇಂಜಿನಿಯರಿಂಗು ಅರ್ಧಂಬರ್ಧ ಜೀರೋನೇ ಇದ್ವಿ. ಬಟ್ ಏನೋ ಒಂದು ಟ್ರಿಗರು, ಇಂಜಿನಿಯರಿಂಗ್ ಆದ ತಕ್ಷಣ ಒಂದು ಟ್ರಿಗರ್ ಆಯಿತು. ಓ, ಇದು ಹಿಂಗೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕಂತ ನೋಡಿ. ಇದು ಒಂದು ಎಲ್ಲೋ ಒಂದು ಜೀವನದೊಳಗೆ ಒಂದು ದೇವರು ಒಂದು ಅಪಾರ್ಚುನಿಟಿ ಕೊಡ್ತಾನೆ, ಅದನ್ನ ಗ್ರ್ಯಾಬ್ ಮಾಡ್ಕೋಬೇಕು. ಮಕ್ಕಳಲ್ಲಿ ಒಂದು ದೇವರು ಯಾವಾಗಲೂ ಅಪಾರ್ಚುನಿಟಿ ಆಗಲೆಲ್ಲ ಅಪಾರ್ಚುನಿಟಿ ಕೊಡಲ್ಲ. ಒಂದು ಸಲ ಕೊಡ್ತಾನೆ ಅಥವಾ 2 ಸಲ ಕೊಡ್ತಾನೆ. ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್, ಅಂದ್ರೇ ಸಕ್ಸಸ್ ಆಗುತ್ತೆ. ಮಕ್ಕಳನ್ನು ನೀವು ಪಾಲಕರನ್ನು ಸಪೋರ್ಟ್ ಮಾಡಿ, ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡ್ರಿ. ಈ ಇಂಟ್ರಾಕ್ಟಿವ್ ಬೋರ್ಡ್ಗಳನ್ನು ನೀವು ಸರಿಯಾಗಿ ಯುಟಿಲೈಸ್ ಮಾಡಬೇಕು. ಇಲ್ಲೆಲ್ಲ ಶಿಕ್ಷಕರು ಒಂದೇ ಇದ್ದೀರಿ ನೀವು. ಶಿಕ್ಷಕರು ನಿಮ್ಮ ಜವಾಬ್ದಾರಿ ತುಂಬ ಇದೆ, ನಿಮ್ಗೆ ಭಾಳ ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿ ನಾನು ಮಾಡ್ತಾಯಿದ್ದೀನಿ, ನಿಮ್ಮ ಜವಾಬ್ದಾರಿ ತುಂಬ ಇದೆ. ದಯವಿಟ್ಟು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಬಿಟ್ಬಿಡಿ, ನೀವು ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಬಿಡಿ. ಇಟ್ ಈಸ್ ಅ ವೆರಿ ಟಫ್ ಆ್ಯಂಡ್ ಟಫ್. ಇದೆಲ್ಲ ಅಂದರೆ ಸೂಕ್ಷ್ಮತೆ ಅನ್ನೋದು ಏನಿಲ್ಲ ಅದ್ರಾಗೆ. ಇಟ್ ಇಸ್ ವೆರಿ ರಫ್ ಆ್ಯಂಡ್ ಟಫ್. ಮೇಕ್ ಇಟ್ ಯುಟಿಲೈಸ್ ಡೈರೆಕ್ಟ್ಲಿ ಟು ಸ್ಟೂಡೆಂಟ್ಸ್. ಅವ್ರಿಗೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಎಲ್ಲ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ ಎಲ್ಲ ಶಾಲೆಗೆ. ಎಲ್ಲ ವಿದ್ಯಾರ್ಥಿಗಳನ್ನೇ ನನಗೆ ವಾಟ್ಸಪ್ ಗ್ರೂಪದಿಂದ ಬರ್ತಾ ಇರುತ್ತೆ. ಅವ್ರು ಯೂಸ್ ಮಾಡ್ತಾ ಇರೋದನ್ನೇ ನಾನು ನೋಡಿ ಸಂತೋಷ ಪಡ್ತಾ ಇರ್ತೀನಿ ಆ ವಾಟ್ಸಪ್ ಗ್ರೂಪ್ಗಳೊಳಗಡೆ. ಈಗ ಆಲ್ಮೋಸ್ಟ್ ಈಗ 80-90 ಶಾಲೆಗಳು ವಾಟ್ಸಪ್ ಗ್ರೂಪ್ 150 ಶಾಲೆಗಳಿಗೆ ಕೊಟ್ಟಿದ್ದೀನಿ. ಎಲ್ಲ 150 ಶಾಲೆಗಳು ನೀವು ವಾಟ್ಸಪ್ ಗ್ರೂಪ್ದಾಗೆ ಪ್ರತಿ ವಾರ ಒಂದು ಸಲ ನನಗೆ ಪೋಸ್ಟ್ ಮಾಡಿ. ಎವ್ರಿ ಡೇ ಪೋಸ್ಟ್ ಮಾಡಿದರೆ ಮತ್ತೆ ನನಗೆ ತಲೆನೋವು ಆಗುತ್ತೆ. ಅದು ವೀಕ್ಲಿ ಒಂದು ಸಲ ಮಾಡಿ. ಅದು ಅಂದರೆ ನೀವು ಮಾಡ್ತಾ ಇರೋದು ನನಗೊಂದು ಸ್ವಲ್ಪ ಗೊತ್ತಾಗಬೇಕು, ಏನು ಮಾಡ್ತಾ ಇದ್ದೀರಿ ನನಗೆ ಗೊತ್ತಾಗಬೇಕು. ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡಿ. ಎಲ್ಲ ಜವಾಬ್ದಾರಿ ಇದೆ. ನೀವು ಶಿಕ್ಷಕರಿದ್ದೀರಾ, ತುಂಬ ಜವಾಬ್ದಾರಿ ಇದೆ. ನೀವು ನಾವು ಎಲ್ಲ ಸರಿದೂಗಿಸ್ಕೊಂಡು ನಾವು ಈ ಹಳ್ಳಿ ವಾತಾವರಣ ಒಂದು ಕಾಂಪಿಟೇಟಿವ್ ಲೆವೆಲ್ಗೆ ತೊಗೊಂಬರೋದು ನಮ್ಮ ಜವಾಬ್ದಾರಿ ಇದೆ. ಎಲ್ಲ ಇಲ್ಲಿ ನಮ್ಮ ವೈದ್ಯ ಎಲ್ಲರೂ ಬಂದಿದ್ದೀರಾ, ನಮ್ಮ ಶ್ರೀಧರ್ ಕುಲಕರ್ಣಿ ಅವರು ಬಂದಿದ್ದಾರೆ, ಸ್ವಾತಿ ಮೇಡಮ್ ಬಂದಿದ್ದಾರೆ, ಎಲ್ಲ ಶಿಕ್ಷಕರು ಬಂದಿದ್ದಾರೆ. ಎಲ್ಲರಿಗೂ ಇನ್ನೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ